ಬಾಂಬೆ ರವೆಗೆ ಬಾಳೆಹಣ್ಣನ್ನು ಹಾಕಿ ಒಮ್ಮೆ ಆದರೂ ಈ ತಿಂಡಿಯನ್ನು ಮಾಡಿ ನೋಡಿದಿರಾ? ಸೂಪರ್ ಆಗುತ್ತೆ. ಈ ರೀತಿ ನೀವು ತಿಂಡಿ ಮಾಡಿಲ್ಲ ಅಂದರೆ ಈ ವಿಡಿಯೋವನ್ನು ಈವಾಗಲೇ ಸೇವ್ ಮಾಡಿ. ತಟ್ಟಂತ ನಿಮಗೆ ಹೆಲ್ತಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಇದನ್ನು ಮಾಡಲು ಮರಿಬೇಡಿ. ಒಂದು ಪ್ಯಾನ್ ಬಿಸಿ ಆದ ಮೇಲೆ ಅದಕ್ಕೆ 1 ಚಮಚ ತುಪ್ಪವನ್ನು ಹಾಕಿ, ತುಪ್ಪ ಬಿಸಿ ಆದ ಮೇಲೆ 2 ಕಪ್ ಬಾಂಬೆ ರವೆಯನ್ನು ಹಾಕ್ತಾಯಿದ್ದೀನಿ. ರವೆಯನ್ನು ಚೆನ್ನಾಗಿ ಹುರ್ಕೋಬೇಕು. ರವೆ ಉರಿಯದೆ ನಾವು ಮಾಡಿದರೂ ಸಹ ಚೆನ್ನಾಗೇ ಇರುತ್ತೆ, ಆದರೆ ತುಪ್ಪದಲ್ಲಿ ಹುರಿದು ಮಾಡಿದರೆ ಟೇಸ್ಟ್ ಡಬ್ಬಲ್ ಆಗುತ್ತೆ. ನಾನಿವಾಗ 2 ಕಪ್ ರವೆಯನ್ನು ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಇದನ್ನು ಹುರಿದಾದ್ಮೇಲೆ ಸ್ಟವ್ವಿಂದ ಆಚೆ ಕಡೆ ಇಟ್ಟು ತಣ್ಣಗಾಗಲಿಕ್ಕೆ ಬಿಡೋಣ. ರವೆ ತಣ್ಣಗಾಗುವ ಟೈಮಲ್ಲಿ ನಮಗೆ 2 ಬಾಳೆಹಣ್ಣನ್ನು ನಾನು ತಗೊಂಡಿದ್ದೀನಿ. 2 ಕಪ್ ರವೆಗೆ 2 ಬಾಳೆಹಣ್ಣು. ಯಾವ ಬಾಳೆಹಣ್ಣಾದರೂ ಆಗುತ್ತೆ, ಯಾವ ಬಾಳೆಹಣ್ಣಲ್ಲಿ ಮಾಡಿದರೂ ಸಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ರೋಬಸ್ಟಾ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಬಾಳೆಹಣ್ಣಿದು ಸಿಪ್ಪೆನೆಲ್ಲ ತೆಗೆದು ಹುರಿದಿಟ್ಟಿರುವ ರವೆಗೆ ಈ ಬಾಳೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಇದರೊಟ್ಟಿಗೆ 1 ಕಪ್ ತುರಿದಿರುವ ತೆಂಗಿನಕಾಯಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಇನ್ನು 1 ಕಪ್ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಬೆಲ್ಲ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸೇರಿಸ್ಬೋದು. ಮತ್ತು ಸ್ವಲ್ಪ ಟೇಸ್ಟಿಗೋಸ್ಕರ ಏಲಕ್ಕಿ ಪುಡಿ ಮತ್ತು ಸ್ವೀಟ್ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ವಲ್ಪ ಉಪ್ಪು, ಇದಿಷ್ಟನ್ನು ಸೇರಿಸಿ ಕೈಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಚೂರು ಸಹ ನೀರು ಸೇರಿಸಲಿಕ್ಕಿಲ್ಲ. ಆ ಬಾಳೆಹಣ್ಣು ಬೆಲ್ಲದಲ್ಲೇ ಹಿಟ್ಟನ್ನು ನಾವು ಮಿಕ್ಸ್ ಮಾಡಬೇಕು. ರವೆ ಎಲ್ಲ ಒಳ್ಳೆ ಮಿಕ್ಸ್ ಆಗುತ್ತೆ ನೋಡಿ, ಅದರಲ್ಲೇ ನೀರು ಸಾಕಾಗುತ್ತೆ ನಮಗೆ. ಹಿಟ್ಟು ನೋಡಿ ಈ ರೀತಿ ಆಗಿದೆ. ನಾನು ಚೂರು ಸಹ ನೀರು ಸೇರಿಸಿಲ್ಲ. ಈ ರೀತಿ ಹಿಟ್ಟನ್ನು ರೆಡಿ ಮಾಡಿ ಸೈಡಿಗೆ ಇಡೋಣ. ಇನ್ನು ಬಾಳೆ ಎಲೆ ಅಥವಾ ಅರಶಿನ ಎಲೆ ಅಥವಾ ಸ್ವಾಗಣಿ ಎಲೆ, ಯಾವ ಎಲೆ ಆದರೂ ಆಗುತ್ತೆ. ನಾನಿಲ್ಲಿ ಬಾಳೆ ಎಲೆಯನ್ನು ತಗೊಂಡಿದ್ದೀನಿ. ಬಾಳೆ ಎಲೆ ಕ್ಲೀನ್ ಮಾಡಿ ತೆಗೆದು ಸ್ವಲ್ಪ ಹಿಟ್ಟನ್ನು ಬಾಳೆ ಎಲೆಯಲ್ಲಿ ಇಟ್ಟು ಇದನ್ನು ಇದೇ ರೀತಿ ಫೋಲ್ಡ್ ಮಾಡಿ ನಾವು ಸ್ಟೀಮರಲ್ಲಿ ಬೇಯಿಸೋದು. ಆಯಿತು ನಮ್ಮದು ತಿಂಡಿ. ಅಷ್ಟೇ, ಸೂಪರ್ ಅಂದರೆ ಸೂಪರ್ ಟೇಸ್ಟಾಗಿರುವ ಈ ತಿಂಡಿಯನ್ನು ಒಂದು ಸಾರಿ ಆದರೂ ನೀವು ಟ್ರೈ ಮಾಡಲೇಬೇಕು. ಈಸಿ ಅಂದರೆ ತುಂಬ ಈಸಿ. ನಮಗೆ ಸ್ವಲ್ಪ ಹಿಟ್ಟನ್ನು ತೆಗೆದು ಇಡೋದು, ಇದೇ ರೀತಿ ಬಾಳೆ ಎಲೆನ ಫೋಲ್ಡ್ ಮಾಡಿ ಲೈಟಾಗಿ ಈ ರೀತಿ ಪ್ರೆಸ್ ಮಾಡಿದ್ರಾಯಿತು. ಎಲ್ಲವನ್ನು ಇದೇ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ನಾನೀಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದೊಂದು ಸರ್ತಿ ನಮ್ಮ ಮನೆಯಲ್ಲಿ ಬಾಳೆಹಣ್ಣು ತಂದಿಟ್ಟು ಅದರದ್ದು ಸಿಪ್ಪೆ ಎಲ್ಲ ಕಪ್ಪಾಗಿರುತ್ತೆ ನೋಡಿ, ಆವಾಗ ಈ ತಿಂಡಿಯನ್ನು ಮಾಡಲು ಮರಿಬೇಡಿ. ಇನ್ನು ಸ್ಟೀಮರ್ ಅಥವಾ ಇಡ್ಲಿ ಪಾತ್ರೆ ಅಲ್ಲಿ ನೀರು ಕುದಿಲಿಕ್ಕಿಟ್ಟು, ನೀರು ಒಳ್ಳೆ ಬಿಸಿ ಆದ ಮೇಲೆ ನಾವು ರೆಡಿ ಮಾಡಿಟ್ಟಿರುವ ತಿಂಡಿಯನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಒಂದು 25ರಿಂದ 30 ನಿಮಿಷ ನಾವು ಇದನ್ನು ಬೇಯಿಸಬೇಕು. 25-30 ನಿಮಿಷ ಆದ ತಕ್ಷಣ ಒಳ್ಳೆ ಬೆಂದಿರುತ್ತೆ. ಇದನ್ನು ತೆಗೆದು ನಮಗೆ ಬಿಸಿ ಬಿಸಿಯಾಗಿ ಟೀ ಜೊತೆ ಸರ್ವ್ ಮಾಡ್ಬೋದು. ಬಿಸಿ ಬಿಸಿ 1 ಲೋಟ ಟೀ, ಈ ತಿಂಡಿ ಇದ್ದರೆ ಸ್ವರ್ಗ, ಅಷ್ಟು ಟೇಸ್ಟ್ ಆಗುತ್ತೆ. ಒಂದು ಸಾರಿ ಆದರೂ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ, ವಿಡಿಯೋ ನೋಡ್ತಾ ಇದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಕಮೆಂಟ್ ಮಾಡಿ. ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.